ನಮಸ್ಕಾರ ಗುರು, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿರೋದು. ಇವತ್ತು ನಾವು ಮಿಡಲ್ ಕ್ಲಾಸ್ ಅವರು. ನಾವು ಹೇಗಿರಬೇಕು ನೋಡಿ, ನನ್ನ ಬಟ್ಟೆನೂ ನನ್ನ ಮಿಡಲ್ ಕ್ಲಾಸ್. ನಾನು ಯಾರಿಗೂ ತೋರ್ಪಡಿಕೆ ಮಾಡೋದು ಅಥವಾ ತೋರಿಸ್ಕೊಂಡು ಯಾವುದೋ ವಿಡಿಯೋ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ಐ ಆಮ್ ಎ ಮಿಡಲ್ ಕ್ಲಾಸ್ ಮ್ಯಾನ್. ಮಿಡಲ್ ಕ್ಲಾಸಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಹೇಗೆ ಜೀವನ ನಡೆಯುತ್ತೆ, ಯಾವ ರೀತಿ ಇರ್ತಾರೆ, ಯಾವ ರೀತಿ ಜನ ಎಲ್ಲ ಮೈಂಡ್ಸೆಟ್ ಆಗಿರುತ್ತೆ. ಯಾಕಂದರೆ ಮಿಡಲ್ ಕ್ಲಾಸಿಂದು ಜೀವನನೇ ಅದೇ ಥರ ಗುರು. ಮಿಡಲ್ ಕ್ಲಾಸಲ್ಲಿರೋರಿಗೆಲ್ಲ ಒಂದು ಗೊತ್ತಿರುತ್ತೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಜೀವನ ಮಾಡಬೇಕು. ಒಂದು ರೂಪಾಯಿಗೂ ನಾವು ಕಷ್ಟಪಟ್ಟು ದುಡಿಬೇಕಾಗುತ್ತೆ. ಅದೇ ರೀತಿ ನಾವು ದುಡಿತೀವಿ, ಕಷ್ಟಪಟ್ಟು ದುಡಿದು ಎಲ್ಲರೂ ಒಂದೊಂದು ರೂಪಾಯಿನೂ ಬೆಲೆ ಬರುತ್ತೆ. ಹಾಗೆ ಮಿಡಲ್ ಕ್ಲಾಸ್ ಅವ್ರದ್ದು ಕೆಲವೆಲ್ಲ ಡ್ರೀಮ್ಸ್ ಇರುತ್ತೆ. ನನಗೂ ಇದೆ ಡ್ರೀಮ್ಸು, ದೊಡ್ಡ ಮನೆ ಕಟ್ಟಬೇಕು, ಕಾರ್ ತಗೊಳ್ಬೇಕು, ಬೈಕ್ ತಗೊಳ್ಬೇಕು, ಆಸ್ತಿ ಮಾಡಬೇಕು, ಏನೋ ವೆಲ್ತ್ ಇರಬೇಕು, ಹೆಲ್ತ್ ಇರಬೇಕು. ಹಾಗೆ ನಾವು ಬಿಸ್ನೆಸ್ ಮಾಡಬೇಕು, ಹಾಗೆ ಹೀಗೆ ಅದೆಲ್ಲ ಒಂದು ಕನಸು ಅಂತಲ್ಲ, ಕನಸಿರುತ್ತೆ ಮಾಡಬೇಕು ಅನ್ನೋದು. ಎಲ್ಲರಿಂದಲೂ ಆಗಲ್ಲ ಅದೆಲ್ಲ. ಯಾಕಂದರೆ ನಮ್ಮ ಏನು ಹೇಳ್ತಾರೆ, ಮಿಡಲ್ ಕ್ಲಾಸಲ್ಲಿ ಒಂದು ಇರುತ್ತಲ್ಲ, ಅದಕ್ಕೆ ಹಾಕಿದರೆ ಅಷ್ಟೋದೆ, ಹಿಂಗಾಗುತ್ತೆ ಹಂಗಾಗುತ್ತೆ, ಅದೆಲ್ಲ ಸುಮಾರು ನೆಗೆಟಿವ್ಸ್ ಎಲ್ಲ ಬರುತ್ತೆ. ಹಾಗೆ ನಾನು ಎಸ್ಪೆಷಲಿಯಾಗಿ ಒಂದು ಪ್ರಾಡಕ್ಟ್ ಬೇಸ್ ಒಂದು ಕಂಪ್ನಿಗೆ 2 lakh ಹಾಕಿದೆ. ದಟ್ ವಾಸ್ ಇಂಗ್ಲೀಷ್ ಮಾತಾಡೋಕ್ಕಾಗಲ್ಲ, ಯಾಕಂದರೆ ನನ್ನ ಒಬ್ಬರು ಆತ್ಮೀಯರು ಹೇಳಿದ್ದಾರೆ ಕನ್ನಡದಲ್ಲೇ ಮಾಡಿ, ಕನ್ನಡದಲ್ಲಿ ಒಳ್ಳೆ ಅಂದರೆ ಅಪರೂಪ ಜನ ಸಿಗೋದು ಕನ್ನಡದಲ್ಲೇ ಮಾತನಾಡೋದು. ಹಾಗೆ ಅದೇ ಥರ ನಾವು ಮಿಡಲ್ ಕ್ಲಾಸ್ ಅವರು, ಮಿಡಲ್ ಕ್ಲಾಸ್ ಜನ. ನನ್ನ 5 ವರ್ಷದ ಸಂಪಾದನೆ, ಆವಾಗ ಸಂಪಾದನೆ ಮಾಡ್ತಿದ್ದೆ ಕಡಿಮೆ, ಅದರಲ್ಲಿ ಉಳಿಸಿ ಒಂದು 2 lakh FD ಇಟ್ಟಿದ್ದೆ. ಅದನ್ನು ತಗೊಂಡೋಗಿ ಒಂದು ಕಂಪ್ನಿಗೆ ಹಾಕಿದೆ. ಓಕೆ, ಏನೋ ಆಗುತ್ತೆ ಅಂತ ಹಾಕಿದ್ದು, ಆದರೆ ಅದರಲ್ಲಿ ಹಾಕಿದ್ದು ಕೂಡ ನಮಗೆ ಸಿಗಲಿಲ್ಲ. 2 ಲಕ್ಷ ಟಮಾರ್, 2 ಲಕ್ಷ ಹೋಯಿತು. ಟೆನ್ಷನ್ ಆಯಿತು, ಸುಮಾರು ಟೆನ್ಷನ್ ಆಯಿತು ಗುರು. ಒಂದು 5-6 ತಿಂಗಳು ನಾವು ಡಿಪ್ರೆಷನ್ ಮಾಡಲಿದ್ವಿ. ಈಗ ನಗಾಡಕ್ಕೆ ಬರುತ್ತೆ, ಆವಾಗ ಅದೊಂಥರ ಫೀಲಿಂಗೇ ಬೇರೆ ಥರ ಇತ್ತು, ಡಿಪ್ರೆಷನ್. ಓಕೆ, ಮಿಡಲ್ ಕ್ಲಾಸ್ ಜೀವನನೇ ಒಂಥರ ಅದೇ ಥರ, ಡಿಪ್ರೆಷನ್, ಸ್ಟ್ರೆಸ್ಸು, ಒಂಥರ ಎಂಜಾಯ್ಮೆಂಟು. ಹಣ ಇದ್ದಾಗ ಒಳ್ಳೆ ಎಂಜಾಯ್ಮೆಂಟ್ ಮಾಡೋದು, ಇಲ್ಲಿದ್ದಾಗ ಸುಮ್ಮನೆ ಕೂರೋದು. ಡ್ರೀಮ್ ಇರಬೇಕು, ಡ್ರೀಮ್ ಇದ್ರೇ ಜೀವನದಲ್ಲಿ ಏನಾದರೂ ಮಾಡೋಕ್ಕಾಗೋದು. ಹಾಗೆ ಎಲ್ಲ ಮಿಡಲ್ ಕ್ಲಾಸ್ ಅವರಿಗೂ ಹೇಳೋದೊಂದೇ, ನಾನು ಕಲ್ತಿರೋದೇನಾದರೆ ನನ್ನ ಅನುಭವದ ಪ್ರಕಾರ, ನಾನು ತುಂಬ ಕಲ್ತಿಲ್ಲ, ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ. ಡ್ರೀಮ್ ಬಿಗ್ ಡ್ರೀಮ್ ಇರಬೇಕು, ಫೋಕಸ್ ಇರಬೇಕು, ಡಿಸಿಪ್ಲಿನ್ ಆಗಿರಬೇಕು. ಆ ಥರ ಇದ್ದರೆ ನಾವು ಯಾವುದೇ ಡ್ರೀಮನ್ನು ಚೇಸ್ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ಒಬ್ರು ಹೇಳಿದ್ದನ್ನ ಕೇಳಿ ಹೇಳ್ತಿದ್ದೀನಿ. ಈಗ ಇವನೇನೋ ಪಂಡಿತನ ಥರ ದೊಡ್ಡದಾಗಿ ಹೇಳ್ತಿದ್ದಾನೆ, ಆ ಥರ ಎಲ್ಲ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಓಕೆ ಗುರು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟಲ್ಲಿ ಬೈಯಕ್ಕೆ ಹೋಗಬೇಡಿ. ಇದು ನನ್ನ ಆರಂಭ ಅಷ್ಟೇ. ಓಕೆ, ಥ್ಯಾಂಕ್ ಯು.